ಬೇಡವರ ರಕ್ತ ಕುಡಿದು ಪುಣ್ಯನಂತ ಸೊಕ್ಕಿನಿಂದ ಮಾತನಾಡುವ ಸಾವುಕಾರ ಸೋಮಶೇಖರ್ ಧರ್ಮಗಿರಿ ಧರ್ಮ ರೋಜನ ದವಸ ಸೌಂದವನ್ನು ಲಪ್ಪಿಸಿ ನಿನ್ನ ಗೋಡಾವಣದಲ್ಲಿ ಬಚ್ಚಿಟ್ಟಿರುವ ಕಳ್ಳ ಸೂಳೆ ಮಗನೇ ನೀನು ತೋರಿಸಿದ ದವಸ ಧಾನ್ಯವನ್ನು ಬೇರೆ ಮಕ್ಕಳಿಗೆ ಹಂಚಿ ಧಾನ್ಯವನ್ನು ಕುರುಡು ಕುಂಟರಿಗೆ ದಾನ ಮಾಡಿ ಮಹಾರಾಜನಂತೆ ಮೆರೆಯುವ ನಿನ್ನ ಪಾಲಿಗೆ ಈ ವರದ ನಾಯಕ ಸಿಂಹದ ಸಿಡಿಲು ಮರೆಯೋಗಿ ನಿನ್ನ ಸೊಕ್ಕನ್ನು ಅಡಗಿಸಿ ಬಿಸಿ ರಕ್ತದ ಓಡಿ ನನ್ನ ತಂದೆ ತಾಯಿ ತಮ್ಮಂದಿರ ಕೊಲೆ ಮಾಡಿದ ಓ ಕೊಲೆಗಾರ ಯಾರನ್ನು ಪತ್ತೆ ಹತ್ತಿದರೆ ಓ ಕಿರಾತಕರ ಪಾಲಿಗೆ ಈ ವರದ ನಾಯಕ ಸೇರಿದ್ದ ಸಿಂಹದಂತೆ ವಾಲ್ಮೀಕಿ ಹುಲಿಯಂತೆ ಮಿಸ್ಟರ್, ದಾರಿಯಲ್ಲಿ ಬರುತ್ತಿರುವ ಈ ದೇವಿಕಾ ನಿನ್ನ ಕಣ್ಣಿಗೆ ಕಾಣಿಸೋದಿಲ್ವೇ? ಮೊದಲು ದಾರಿ ಬಿಟ್ಟು ನಿಲ್ಲುವುದನ್ನು ಕಲಿತ್ಕೋ. ಮೈಂಡ್ ಇಟ್. ಇಂಥ ಭಯಂಕರವಾದ ಬೆಟ್ಟ ಗುಡ್ಡದಲ್ಲಿ ಏಕಾಂಗಿಯಾಗಿ ಬಂದು ಮನಸ್ಸಿಗೆ ಬಂದಂತ ಸೊಕ್ಕಿನಿಂದ ಮಾತನಾಡುವ ನಿನ್ನಂತ ಶ್ರೀಮಂತ ಕುಮಾರಿಗೆ ತಕ್ಕ ಪಾಠ ಕಲಿಸದೆ ನಾ ಬಿಟ್ಟರೆ ನನಗೆ ಕೈಲಾಗದ ಗಂಡಸು ಎನ್ನುತ್ತಾರೆ ಈ ಜಗದ ಜನ. ಪಾಪಿ, ಸಾಮಪಾಯದಿಂದ ನಾನು ನಿನಗೆ ಹೇಳಿದ್ರೆ ನಿನಗೆ ಕೇಳೋದಿಲ್ಲ ಅಂತ ಕಾಣಿಸತ್ತೆ. ಮರ್ಯಾದಿಂದ ಇಲ್ಲಿಂದ ಸುಮ್ಮನೆ ಕಣ್ಮರಿಯಾದ್ರೆ ಸರಿ, ಇಲ್ಲದಿದ್ರೆ ಈ ಕೈಯಲ್ಲಿ ಹೊಡೆದು ಬುದ್ಧಿ ಕಲಿಸಬೇಕಾಗತ್ತೆ. ಎಚ್ಚರಿಕೆ. ಶ್ರೀಮಂತ ನೋಡಿ 1000 ವರ್ಷ ಕೈಗಳು ಮೀಸಬಾರದ ನೀನನ್ನು ಏಕಚಿತ್ತೇನು ಮೀಸವತ್ತ ಗಂಡಸಾರ ಈ ವರದ ನಾಯಕನಿಗೆ ಕೊಚ್ಚಿನಿಂದ ಮಾತನಾಡಿದ ಕೊಚ್ಚಿನ ಹೆಣ್ಣೆ ಮುಗಿಯಿತು ನಿನ್ನ ಶೀಲದ ಕತೆ. ಲುಕ್ ಮಿಸ್ಟರ್, ಕಂಡ ನಿನ್ನಂತ ಹರಿಯದ ಹುಡುಗರಿಗೆ ಐ ಲವ್ ಯು ಅಂತ ಹೇಳೋದಕ್ಕೆ ನಾನೇನು ವೇಸಿ ಹೆಣ್ಣಲ್ಲ. ಪಾಪಪಿತ್ತ ನೆತ್ತಿಗೆ ಏರಿ ತಿರುಗುವಂತ ವೇಸಿ ಕೂಡ ನಾನಲ್ಲ. ಯಾಕಂದ್ರೆ ನಾನು ಮರ್ಯಾದಸ್ಥ ಮನೆತನದ ಹೆಣ್ಣು ಮಗಳು, ಮೇಲಾಗಿ ದೊಡ್ಡ ಮನೆ ಹುಡುಗಿ. ದೇವಿಕಾ, ಕೇಳು ನಿನ್ನಂತ ದೊಡ್ಡ ಮನೆ ಹುಡುಗಿಯರ ಸೋಗನ್ನು. ಮನೆಯಲ್ಲಿಯವರಿಲ್ಲದ ಸಮಯ ಸೇರಿಸಿ ನಿನ್ನಗೆ ಪಾಲ್ ಮಾಡಿ ಕಳಿಸುವ ದೊಡ್ಡ ಮನೆ ಹುಡುಗಿಯರಷ್ಟಿಲ್ಲ ಈ ಸಮಾಜದಲ್ಲಿ. ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ನಿನ್ನೊಂದಿಗೆ ಮಲಗಿ ಬರುವ ದೊಡ್ಡ ಮನೆ ಹುಡುಗಿಯರಷ್ಟಿಲ್ಲ ಈ ಕೆಟ್ಟ ಕಾಲದಲ್ಲಿ.
ಡ್ರೈವರ್ನಿಂದ ಕಳ್ಳ ಕಾಮತ್ರಿಸ ಹಿಂದಿಸಿಕೊಳ್ಳುವ ದೊಡ್ಡ ಮನೆ ಅಷ್ಟಿಲ್ಲ. ಈ ಕೆಟ್ಟ ಸಮಾಜದಲ್ಲಿ ಮಾವನೆಂದು ಮಮಕಾರ ತೋರಿಸಿ ಮಾಂಸಕ್ಕೆ ಕಲಿಯುವ ದೊಡ್ಡ ಮನೆ ಹುಡುಗಿಯರಷ್ಟಿಲ್ಲ. ಈ ಹಾಳಾದ ಜಗತ್ತಿನಲ್ಲಿ ತಂದೆ ತಾಯಿಗಳ ಕಣ್ಣಿಗೆ ಮಣ್ಣೆಲಚಿ ಪಕ್ಕದ ಮನೆ ಹುಡುಗರ ಜೊತೆ ಪ್ರೇಮದ ಕಾಲಿ ಆಡುವ ದೊಡ್ಡ ಮನೆ ಹುಡುಗಿಯರಷ್ಟಿಲ್ಲ. ಈ ಕೆಟ್ಟ ಕಾಲದಲ್ಲಿ ಅಷ್ಟೇ ಅಲ್ಲ, ಅಕ್ಕನ ಗಂಡ ತಂಗಿಯೊಂದಿಗೆ, ತಂಗಿಯ ಗಂಡ ಅಕ್ಕನೊಂದಿಗೆ ಹೋಗಲ ಮಾಡಿ ದೊಡ್ಡಸ್ತಿಗೆ ತೋರಿಸಿಕೊಳ್ಳುವ ದೊಡ್ಡ ಮನೆ ಹುಡುಗಿಯರಷ್ಟಿಲ್ಲ. ಈ 21ನೇ ಶತಮಾನದಲ್ಲಿ ಹೆಚ್ಚೇನು ಹೇಳಿ ದೇವಿಕಾ, ನಿನ್ನಂತ ಬೀದಿ ಬಿಸಿ ಬೀದಿ ಬಸವಿಯಂತ ತಿರುಗಾಡುವ ಹೆಣ್ಣು ಹೆಚ್ಚಾಗಿರುವುದರಿಂದ ನನ್ನಂತ ಯುವಕರು ತಲೆ ಕೆಡಿಸಿಕೊಂಡು ತಿರುಗಾಡುತ್ತಿರುವುದು. ಹೋಗಲೇ ನೀನೇವ ದೊಡ್ಡ ಮನೆ ಹುಡುಗಿ, ನೀನೇವ ಗೋಲತಿ ಗಂಗುವ. ದುಡ್ಡಿನ ಮಗದಲ್ಲಿ ಬಾಯಿಗೆ ಬಂದ ಹಾಗೆ ನಾನು ನಿಮ್ಗೆ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸಿಬಿಡಿ. ನಾನು ಹೋಗ್ಬೇಕು. ಹೋಗುವ ಹೋಗೋದರೆ ಈ ವರದನದೊಂದು ಕಂಡೀಷನ್. ಏನದು? ಸೇಡಿಗಿರುವ ಸಿಂಹದ ಎಲೆಯ ತಂಪಾಗುವಂತೆ ಒಂದು ಹಾಡನ್ನು ಹಾಡು. ಇಲ್ಲ, ನನಗೆ ಹಾಡು ಹಾಡುವುದಕ್ಕೆ ಬರೋದಿಲ್ಲ. ಬೇರಿ ಹಾಡುವುದಷ್ಟೇ ಅಲ್ಲ, ಹಾಡುತ್ತಾ ಕುಣಿಯಬೇಕು. ಹಾಡ್ತೀಯಾ ಇಲ್ಲ ಸತ್ತು ಹೋಗ್ತೀಯಾ? ಆಹಾ, ನಾನು ಈಗ ಈ ಉಡಾಳ ಹುಡುಗನ ಕೈಯಿಂದ ಪಾರಾಗಬೇಕಾದ್ರೆ ಇವನು ಹೇಳಿದ ಮಾತಿನಂತೆ ಇವನ ಜೊತೆಗೆ ನಾನು ಹಾಡಿ ಕುಣಿದು ಹೋಗ್ಲೇಬೇಕು. ಹಾ ದೇವಿಕಾ, ಹಾಡ್ತೀಯಾ ಇಲ್ಲ ಸಾಯ್ತೀಯಾ? ಇಲ್ಲ, ಖಂಡಿತವಾಗ್ಲೂ ಹಾಡ್ತೀನಿ.
ಹೇಳಿದಂತೆ ನಾನು ಹಾಡು ಕುಣಿದಿಲ್ಲ. ನನಗೆ ಹೊತ್ತಾಯ್ತು, ಹೋಗ್ಬೇಕು. ನೋಡಿ ನಾನು ಇಷ್ಟಕ್ಕೆ ಬಿಟ್ಟರಲ್ಲವೇ ನೀನು ಹೋಗುವುದು. ಗೋದೇವಿಕೋ ಈ ದೇವಿಕಾಳ ಕೈ ಬಿಟ್ಟು ಮಾತನಾಡೋ ಕತ್ತೆ. ಇನ್ನೊಂದು ಸಲ ಏನಾದ್ರೂ ನೀರು ನನ್ನ ಮೈಯನ್ನು ಮುಟ್ಟೋದಕ್ಕೆ ಬಂದಿದ್ಯಾದ್ರೆ ತೋಳಲ್ಲಿರುವ ಚಪ್ಪಲಿಯಿಂದ ಹೊಡಿಬೇಕಾಗತ್ತೆ. ಹುಷಾರಾಗಿ. ಹೊಲಸು ಹೆಣ್ಣೆ ಚಪ್ಪಲಿ ಎನಿಸಿಕೊಂಡಿರುವ ಈ ವರದ ನಾಯಕನಿಗೆ ಚಪ್ಪಲಿ ತೋರಿಸಿದ ಬಂದ ರಂಡೆ ಮುಗಿಯಿತು ನಿನ್ನ ಶೀಲದ ಕತೆ. ಹೋಗಲೇಮ ಜೈ ಮಠ ಮಲ್ಲೇಶ್ವರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮಠ ಮಲ್ಲೇಶ್ವರ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಮಠ ಮಲ್ಲೇಶ್ವರ. ಜೈ ಮಠ ಮಲ್ಲೇಶ್ವರ. ಓಂ ಶ್ರೀ ಗುರುವೇ ನಮಃ. ಜೈ ವಾಲ್ಮೀಕಿ ಋಷಿಯಾಯ ನಮಃ. ಋಷಿಗಳೇ, ದಯವಿಟ್ಟು ನನ್ನನ್ನು ಕಾಪಾಡಿ. ಕಾಪಾಡಲಿಕ್ಕೆ ಬಂದಿರಿ ಮಗಳೇ. ಈ ವರದನಿಗೆ ಬಂದ ಕೋಪದ ಸಮಯದಲ್ಲಿ ಈ ವರದನನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿಲ್ಲು ಮಗು, ನಿಲ್ಲು. ನನ್ನನ್ನು ತಡೆಯಲು ತೋರೇನು? ಅಜ್ಞಾನದಿಂದ ಬಂದು ತಪ್ಪು ದಾರಿ ತುಳಿಯುತ್ತಿರುವ ನಿನ್ನನ್ನು ಸುಜ್ಞಾನದ ದಾರಿಗೆ ತರಲು ಬಂದಿರುವ ಋಷಿಮಣಿಗಳು ನಾವು. ನೋಡಿ, ನೀವು ಋಷಿಮಣಿಗಳಾದರೇನು, ಸೋದು ಸಂತರಾದರು. ನನಗೆ ಚಪ್ಪಲಿ ತೋರಿಸಿದ ಈ ಹೆಣ್ಣಿನ ಶೀಲಹರಣವಾದಾಗಲೇ ಇವುಗಳ ಶೀಲಹರಣವಾದಾಗಲೇ ಈ ಜಂಬಲ ಹೆಣ್ಣಿಗೆ ಬುದ್ಧಿ ಬರುತ್ತದೆ. ವರದ ನಿಲ್ಲಿಸು. ನಿಲ್ಲಿಸು ನಿನ್ನ ಹೇಷ ಕರ್ತವ್ಯವನ್ನು. ಊರಿನ ಜನರು ನಿನ್ನನ್ನು ಕಲಿಯುಗದ ಕರುಣಾಮಯ ಎಂದು ಪೂಜಿಸುತ್ತಾರೆ. ಈ ಊರಿನ ಜನರಿಂದ ಕೆಟ್ಟವನೆಂದು ನುಡಿಯಾಡಿಸಿಕೊಳ್ಳಬೇಡ. ಈ ಊರಿನ ಜನರ ಮನ ಮೆಚ್ಚುವಂತೆ ದೇಶದ ಸುಧಾಕಾರ ಕೆಲಸ ಮಾಡಿ ನಿಜವಾಗಿಯೂ ನೀನು ಕೆರಳಿದ ವೀರಕೇಶ ಯುರಿಯಾಗಿ ಬಹುಲಿಯಾಗಿ ಬಾಳು ಈ ಜಗದಲ್ಲಿ. ನಾನಿನ್ನು ಬರುತ್ತೇನೆ. ಹೌದು, ಓ ಋಷಿಗಳು ಹೇಳಿದಂತೆ ನಾನು ಅಜ್ಞಾನದ ದಾರಿಯನ್ನು ಹಿಡಿಯುತ್ತಿದ್ದೆ. ನನಗೆ ಬಂದ ಕೋಪದ ಕೆಂಡದ ಕೋಪದಲ್ಲಿ ನಾನು ತಪ್ಪು ದಾರಿಯನ್ನು ಹಿಡಿಯುತ್ತಿದ್ದೆ. ನೋಡು ದೇವಿಕಾ, ಋಷಿಗಳು ಹೇಳಿದಂತೆ ನಿನ್ನನ್ನು ಬಿಡ್ತಾ ಇದ್ದೇನೆ. ಹೆಣ್ಣು ಮುಂದಾದರೂ ಬುದ್ಧಿ ಗಣಿತುಕೋ. ಮೇಲಾಗಿ ಸೂರ್ಯಾಸ್ತ ಆಗುತ್ತಾ ಬಂತು. ಸೂರ್ಯಾಸ್ತ ಆಗುವುದರೊಳಗಾಗಿ ಸೇಫಾಗಿ ನೀ ಮನೆ ಸೇರಿಕೋ. ನಾನಿನ್ನು ಬರುತ್ತೇನೆ. ಹೌದು, ವರದ ಹೇಳಿದ ಹಾಗೆ ನಾನು ಕೂಡ ಬದಲಾಗಲೇಬೇಕು. ಬದಲಾಗಿದ್ರೆ ಮಾತ್ರ ಹೆಣ್ಣಿನ ಜನ್ಮ ಸಾರ್ಥಕ ಆಗುವುದಕ್ಕೆ ಸಾಧ್ಯ.